ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಏನು ವ್ಲಾಗು ಅಂದರೆ ಫ್ರೆಂಡ್ಸ್, ಇವತ್ತು ನಮ್ಮೂರಲ್ಲಿ ನಾಗರಹಬ್ಬ ಮಾಡ್ತಾಯಿದ್ದೀವಿ. ನಾಗರಹಬ್ಬ ಡಿಸೆಂಬರ್ ಎಂಡಿಗೆ ಮಾಡೋದು ನಮ್ಮೂರಲ್ಲಿ ಎಲ್ಲವ. ಹೋದ ವರ್ಷ 31 ಬಂದಿತ್ತು. ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕೆ ಆಗಲಿಲ್ಲ. ಎಲ್ಲ ನಾನ್ ವೆಜ್ಜೆಲ್ಲ ಮಾಡ್ಕೊಂಡಿರ್ತಾರೆ. ನಾವು ವರ್ಷ ಎಲ್ಲ ಮಾಡಿರ್ತೀವಿ, ಆದರೂ ಆವಾಗ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಮಾಡ್ತಾ ಇರ್ತಾರೆ. ನಾವು ಬರೀ ಒಂದು ಕೇಕ್ ಕಟ್ ಮಾಡಿದ್ವಿ. ನಾಗರಹಬ್ಬ ಮಾಡಿ 3 ಡೇಸ್ ಏನು ಮಾಡಲ್ಲ ನಾವು ಮನೇಲಿ. ಆಮೇಲೆ ನಾಗರಹಬ್ಬ ಇನ್ನು 3-4 ದಿನ ಐತೆ, ನನಗೂ ಏನೂ ಮಾಡಲ್ಲ, ಮನೆಯೆಲ್ಲ ಕ್ಲೀನಿಂಗ್ ಇರುತ್ತೆ. ಅದರಿಂದ ನಾವೇನು ಮಾಡೋದಕ್ಕೆ ಹೋಗಲಿಲ್ಲ. ಹೋದ ವರ್ಷ ಏನೂ ಮಾಡೋಕ್ಕಾಗಲಿಲ್ಲ. ಅಂದರೆ ನಮ್ಮೂರಲ್ಲಿ ಯಾವ ಥರ ಮಾಡೋದು ಅಂದರೆ, ಡಿಸೆಂಬರ್ ಎಂಡಿಂಗ್ ಅಮಾವಾಸ್ಯೆ ಯಾವಾಗ ಬರುತ್ತೆ ಆವಾಗ, ಅಮಾವಾಸ್ಯೆ ಕಳೆದು ಯಾವಾಗ ಮಂಗಳವಾರ ಬರುತ್ತೆ ಆವಾಗಲೇ ನಾಗರಹಬ್ಬ ಮಾಡೋದು. ಆದ್ದರಿಂದ ನಾವು ಅಮಾವಾಸ್ಯೆ ಕಳೆದು ಇವಾಗ 23ಗೆ ನಾಗರಹಬ್ಬ ಬಂದಿದೆ. ಇವಾಗ ಬೇಗ ಬಂದಿದೆ ಅಂತ ಖುಷಿ ಪಡೋದು. ಈ ಸತಿ ನಮ್ಮ ಮಗದು 23ಗೆ ಆ್ಯನಿವಲ್ ಡೇ ಇಟ್ಕೊಂಡಿದ್ದಾರೆ. ಇವತ್ತು ಫಂಕ್ಷನ್ ಇದೆ ಅವನ ಸ್ಕೂಲಲ್ಲಿ. ಇವಾಗ ನಾವು ಅವರು 2 ಗಂಟೆಗೆ ಮಕ್ಕಳನ್ನ ಕಳಿಸಿ ಅಂತ ಹೇಳಿದ್ದಾರೆ. ನಮ್ಮನ್ನು 5 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ. ನಾವು ನಾಗರಹಬ್ಬ ಮಾಡೋದು, ಪೂಜೆ ಎಲ್ಲ ಮಾಡೋದು ಸಂಜೆ ಆಗುತ್ತೆ. ಸಂಜೆ ಪೂಜೆ ಮಾಡೋದು 6 ಗಂಟೆ ಹಂಗೆ ಆಗುತ್ತೆ. ಇವಾಗ ಅಲ್ಲಿಗೆ ಹೋಗೋದು ಇಲ್ಲ ಹಬ್ಬನೇ ಮಾಡೋದು ಒಂದು ಗೊತ್ತಾಗ್ತಿಲ್ಲ. ಇವಾಗ ಬಿಡು ಮನೇಲಿ ಯಾರಾದರೂ ಮಾಡ್ತಾರೆ ಅಂದರೆ ಯಾರೂ ಇಲ್ಲ, ನಾನೇ ಮಾಡಬೇಕು. ಅದಕ್ಕೆ ನಮ್ಮ ಚಿಕ್ಕತ್ತೆ ಬರೋದು ಕೇಳಿದ್ದೀನಿ. ಈ ಸತಿ ಬೇಗ ಎಲ್ಲನೂ ಮಾಡ್ಕೊಬಿಟ್ಟು ಆಮೇಲೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬೇಗ ಹೋಗೋಣ ಅನ್ಕೊಂಡಿನಿ. ಎಷ್ಟೇ ಬೇಗ ಅಂತ ಹೋದ್ರು 6 ಗಂಟೆ ಆಗುತ್ತೆ. ಇವಾಗ LKG UKG ಯಾವುದೆಲ್ಲ ಡ್ಯಾನ್ಸ್ ಎಲ್ಲ ಮುಗಿದು ಫಂಕ್ಷನ್ ಸ್ಟಾರ್ಟ್ ಆಗೋ ಹೊತ್ತಿಗೆ ಲೇಟ್ ಆಗುತ್ತೆ. ಅಷ್ಟರೊಳಗೆ ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ನನ್ನ ಮಗೇನು ಇಲ್ಲೇ ಮಲ್ಲೆ ಬಾರೋ ರೀಲ್ಸ್ ಮಾಡೋಣ ಅಂದ್ರೇ ಬರ್ತಿರ್ಲಿಲ್ಲ. ನನಗೆ ಬರಲ್ಲ, ನಾನು ಮಾಡಲ್ಲ. ನಾನು ಕಾಲು ಹಿಂಗಾಡ್ಸೋನು, ಕೈ ಹಿಂಗಾಡ್ಸೋನು, ಅಲ್ಲಿ ಹೆಂಗೆ ಮಾಡ್ತಾನೋ ಗೊತ್ತಿಲ್ಲ. ನಾನು ಬರಲ್ಲ, ನೀನು ಬರೀ ಸುಮ್ಮನೆ ನಿಂತ್ಕೊಬಿಟ್ಟು ಕಾಲು ಹಿಂಗಾಡಿಸ್ತೀಯ, ಕೈ ಹಿಂಗಾಡಿಸ್ತೀಯ, ನಾನೇನು ನೋಡೋದಕ್ಕೆ ಬರೋಣ, ಹೋಗು ಅಂತ ಹೇಳಿದ್ದೆ. ಅವನಿಲ್ಲ ಬಾರಮ್ಮ ಅಂತ ಹೇಳಿದ್ದಾನೆ. ಹೆಂಗೆ ಮಾಡ್ತಾನೋ ಏನೋ ಗೊತ್ತಿಲ್ಲ. ಇವಾಗ ಹೋಗೋದು ಲೇಟ್ ಆಯಿತು ಅಂದರೂ ಅವನು ಬೇಜಾರು ಮಾಡ್ಕೊತಾನೆ, ಬರೋನಿಲ್ಲ ನಾನು ಸೇರಿ ಮಾಡಿದ್ರು ಅಂತವ. ಅದಕ್ಕೆ ಈ ಸತಿ ಬೇಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಹೇಗೆ ಪೂಜೆ ಮಾಡ್ತೀವಿ, ಹೇಗೆ ಆಚರಣೆ ಮಾಡ್ತೀವಿ ಅಂತ ನಿಮಗೆ ಈ ಲಾಗ್ ಮಾಡ್ತಿರೋದು. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಫುಲ್ ನೋಡಿ ನಾವು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ನಾಗರಹಬ್ಬ ಅಂತ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಫ್ರೆಂಡ್ಸ್, ನೋಡೋಣ ನಾವು ಯಾವ ರೀತಿ ಆಚರಣೆ ಮಾಡ್ತೀವಿ ಅಂತ. ಎಳ್ಳು ತೊಗೊಬನ್ನಿ ಅಂತ ಹೇಳಿದ್ದೆ ನಮ್ಮ ಮನೆಯವ್ರಿಗೆ. ಮಾಡಿರೋ ಎಳ್ಳು ತೊಗೊಬನ್ನಿ, ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ. ಅವ್ರ ಅಂಗಡೀಲಿ ಮಾಡಿರೋ ಎಳ್ಳು ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿರ್ತಾರೆ. ಒಂಚೂರು ಕ್ಲೀನ್ ಆಗಿರಲ್ಲ, ಮಣ್ಣೆಲ್ಲ ಇರುತ್ತೆ. ಅದಕ್ಕೆ ಬೇರೆ ಜಾಸ್ತಿ ದುಡ್ಡು ತಗೋತಾರೆ. ನಾವು ಮುಟ್ಟಿದ್ರೆ ನೋಡಿದರೆ ಮಣ್ಣೇ ಸಿಗ್ತೈತೆ. ಅದಕ್ಕೆ ಚಿಕ್ಕತ್ತೆ ಕ್ಲೀನ್ ಮಾಡಿಕೊಡ್ತೀನಿ ಕೊಡು ಅಂತ ಹೇಳಿದರು. ನಾನು ಹೋದ ವರ್ಷ ಹಿಂಗೆ ತರಿಸ್ಬಿಟ್ಟು ನೋಡಲಿಲ್ಲ, ಏನಿಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಚಿಗ್ನಿ ಮಾಡಿ ಇಟ್ಟಿದ್ದೀನಿ. ಯಾರೂ ತಿನ್ನೇ ಇಲ್ಲ, ಸುಮ್ಮನೆ ಬಿಸಾಕಿದ್ದಾಯಿತು. ಅದಕ್ಕೆ ಈ ಸತಿ ಒಂದು ಸತಿ ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಸಿದಾಗ ಅದರಲ್ಲೆಲ್ಲ ಫುಲ್ ಕಲ್ಲೇ ಇತ್ತು. ಅದಕ್ಕೆ ಅವ್ರು ಕ್ಲೀನ್ ಮಾಡ್ತಿದ್ದಾರೆ. ನಾಗರಹಬ್ಬಕ್ಕೆ ಏನೇ ವಸ್ತು ತರೋದಿದ್ರೂ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಬಿಟ್ಟೆ ಹೋಗಿ ತೊಗೊಬರ್ಬೇಕು. ಫಸ್ಟೇ ತಂದು ಇಟ್ಕೊಳ್ಳೋಂಗಿಲ್ಲ ಅದನ್ನು, ಪೂಜೆಗೆ ಐಟಮ್ಸ್ ಎಲ್ಲನೂ. ಅದಕ್ಕೆ ನಮ್ಮ ಮನೆಯವರು ಇವಾಗ ಹೋಗಿ ತಗೊಬಂದರು. ಅದು ಆ ಥರ ಆಗ್ಬಿಟ್ಟಿತ್ತೆ, ಕಲ್ಲೆಲ್ಲ ಇದೆ. ನಾನು ಮಾಡಿರೋದೇ ತಗೊಬನ್ನಿ ಅಂತ ಹೇಳಿ ಕಳಿಸಿದ್ರು, ಈ ಥರ ಕೊಟ್ಟು ಕಳಿಸಿದ್ದಾರೆ ಅವರು. ಇವಾಗ ಅವರೆಲ್ಲ ತಂದಿದ್ದಾರೆ ಐಟಮ್ಸ, ಅದೆಲ್ಲ ಎತ್ತಿಟ್ಕೋಬೇಕು. ಫಸ್ಟ್ ಇದನ್ನು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅದನ್ನು ರೆಡಿ ಮಾಡ್ಕೊಳ್ಳೋಣ, ಅಷ್ಟೊತ್ತಿಗೆ ಬಿಸಿಲಲ್ಲಿ ಒಣಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಇದನ್ನು ಕ್ಲೀನ್ ಮಾಡ್ತಾಯಿದ್ದಾರೆ. ಪೂಜೆಗೆ ಏನೇ ಆಗಲಿ ಉಪ್ಪಿಂದ ಹಿಡ್ದು ಅರಿಶಿನ ಪುಡಿ, ಜೀರಿಗೆ ಪ್ರತಿಯೊಂದೂ ಹೊಸ ಐಟಮ್ಸೇ ತರಬೇಕಾಗುತ್ತೆ. ಹಳೆ ಐಟಮ್ಸ್ ಮನೇಲಿ ಏನಿರೋದನ್ನು ಯೂಸೇ ಮಾಡೋಂಗಿಲ್ಲ. ಇವಾಗ ತಗೊಬಂದಿದ್ದಾರೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಇವಾಗ ರೆಡಿ ಮಾಡ್ಕೊತಿದ್ದೀವಿ ಎಲ್ಲನೂ. ಕರೆಂಟ್ ಬೇರೆ ಹೋಗಿದ್ದೆ, ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ. ನಾವು ಬೇಗ ಮಾಡ್ಕೊಳ್ಳೋಣ ಅಂತ ಅಂದರೆ ಈ ಥರ ಆಗೋಗ್ಬಿಡುತ್ತೆ. ನಾನು ಅಷ್ಟೊತ್ತಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾಯಿದ್ದೀನಿ. ಕರೆಂಟ್ ಬಂದಮೇಲೆ ಎಲ್ಲ ರುಬ್ಬಿಟ್ಟು ರೆಡಿ ಮಾಡಿದ್ರಾಗುತ್ತೆ ಅಂತ. ನಾವು ಉಗ್ಗೆದನ್ನ ಮಾಡೋದು. ಒಬ್ಬರೊಬ್ಬರು ಅನ್ನದ ಥರನೇ ಮಾಡ್ತಾರೆ. ಜೀರಿಗೆ, ಅರಿಶಿನ ಪುಡಿ ಇಷ್ಟು ಹಾಕ್ಬಿಟ್ಟು ನಾವು ಇರೋ ಐಟಮ್ಸ್ನೇ ಎಲ್ಲ ಟೊಮೊಟೊಯಿಂದ ಹಿಡಿದು ಶುಂಠಿ ಸ್ವಲ್ಪ ಎಲ್ಲನೂ ಹಾಕೋದು, ಜಾಸ್ತಿ ಏನು ಹಾಕಲ್ಲ. ಮೇಯ್ನಾಗಿ ಬೇಕಾಗಿರೋದು ಅವರೆಕಾಯಿ, ಈರುಳ್ಳಿ ಕೊಂಬು ಬೇಕು, ಅವರೆಕಾಯಿ ಇಷ್ಟು ಹಾಕಬೇಕಾಗುತ್ತೆ ಜಾಸ್ತಿಯ. ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಎಲ್ಲನೂ ಎತ್ತಿಟ್ಕೊತಾಯಿದ್ದೀನಿ ಪುಡಿ ಮಾಡ್ಕೊಳ್ಳೋಣ ಅಂತ. ಒಗ್ಗರಣೆ ಏನೂ ಮಾಡೋಂಗಿಲ್ಲ, ಹಾಗೆ ಮಾಡಬೇಕಾಗುತ್ತೆ. ಅದಕ್ಕೆ ಕರೆಂಟ್ ಬಂದಮೇಲೆ ಎಲ್ಲ ಮಾಡಬೇಕಾಗುತ್ತೆ, ಬೇಗ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಇವಾಗ ಅದು ಅಡುಗೆ ಆಗೋ ಅಷ್ಟರೊಳಗೆ ಪೂಜೆಗೆ ಏನೇನು ಬೇಕು ಅಂತ ಎಲ್ಲ ಎತ್ತಿಟ್ಕೊತಾಯಿದ್ದೀನಿ.
ಇದು ಪೂಜೆಗೆ ನೆನಗಡಲೆ ಮತ್ತು ಹಸಿ ನೂಲು ಅರಿಶಿನ ಹಾಕಿಟ್ಟಿದ್ದೀನಿ. ಅದನ್ನು ಏನಕ್ಕೆ ಆ ಥರ ಮಾಡಿದ್ದೀನಿ ಅಂದರೆ, ಅಲ್ಲಿ ಪೂಜೆ ಮಾಡಿಬಿಟ್ಟು ಕೈ ಕಟ್ಕೊಳ್ಳೋಣ ಅಂತ ತೆಂಗಿನಕಾಯಿ, ಇಳೆದೆಲೆ, ಬಾಳೆಹಣ್ಣು, ಅರಿಶಿನ, ಕುಂಕುಮ, ದೀಪ ಹಚ್ಚಬೇಕು. ಒಂದು ದೀಪ ಎತ್ತಿಟ್ಕೊಂಡಿದ್ದೀನಿ. ಎಲ್ಲ ಹೊಸದೇ ತರಿಸಿದ್ದೀನಿ. ಆಮೇಲೆ ಹೂವೆಲ್ಲ ಎತ್ತಿಟ್ಕೊಂಡೆ. ಇವಾಗ ಉಗೇದನ್ನ ರೆಡಿ ಆಯಿತು. ಈ ಥರ ಮಾಡ್ತೀವಿ ನಾವು ಉಗೇದನ್ನವ. ನಾನು ಹಸಿ ಚಿಗ್ನಿನೂ ಮಾಡಿದ್ದೀನಿ ಮತ್ತು ಹುರಿದ್ಬಿಟ್ಟು ಚಿಗ್ನಿನೂ ಮಾಡಿದ್ದೀನಿ. ಅಲ್ಲಿ ಹಸಿದೇ ತೊಗೋಬೇಕು, ಹುರಿದಿರೋದು ತೊಗೋವಂಗಿಲ್ಲ. ತಂಬಿಟ್ಟು ಪೂಜೆ ಮಾಡೋಕ್ಕೆ ಹೋಗ್ಬೇಕಾದ್ರೆ ಸ್ಯಾರಿ ಹಾಕ್ಕೋಬೇಕು ಅಂತ ಹಾಕೊಂಡಿದ್ದೀನಿ. ಸ್ಯಾರಿಯ ಇದು ವೈಟ್ ಕಲರ್ ಸ್ಯಾರಿ ಹಾಕ್ಕೋಬೇಕು. ನಾನು ವೈಟ್ ಮಿಕ್ಸ್ ಇದೆ ಅಂತ ಈ ಕಲರ್ ಸ್ಯಾರಿ ಹಾಕೊಂಡಿದ್ದೀನಿ. ರೆಡಿ ಆಯಿತು. ಇವಾಗ ಪೂಜೆಗೆ ಹೋಗಬೇಕು. ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ತಗೊಂಡು ಹೋಗ್ತಾ ಇರೋದೇ. ಈ ವರ್ಷನಾದ್ರು ಬೇಗ ಪೂಜೆ ಮಾಡೋಣ ಅಂತ ಅಂದರೆ, ಇಲ್ಲ 5:30 6 ಗಂಟೆನೇ ಆಗಬೇಕು ಪೂಜೆ ಮಾಡೋದಕ್ಕೆ ಅಂತ ನಮ್ಮ ಮಾವ ಹೇಳಿದ್ರು. ಆಯಿತು ಸರಿ ಅಂತ ಹೇಳ್ಬಿಟ್ಟು ಇಷ್ಟೊತ್ತಾಯಿತು ನಾವು ಹೊರಡೋ ಅಷ್ಟರೊಳಗೆ. ಇವಾಗ ಹೊರಟಿದ್ದೀವಿ. ನಮ್ಮ ಮಾವ ಆಲಿಸ್ಕೊಬತ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಕರೆದಿರೋ ಅಲ್ಲಿಗೆ ಇದು ಮಾಡಬೇಕು. ಅದಕ್ಕೆ ಅವರು ಇಸ್ಕೊಬರ್ತೀನಿ ಅಂತ ಹೋಗಿ ಲೇಟ್ ಆಯಿತು ಬರೋದು. ಅವರು ಬರ್ತೀನಿ ಅಂತ ಹೇಳಿದ್ರಂತೆ ಪೂಜೆ ಮಾಡೋದಕ್ಕೆ, ಅಲ್ಲಿಗೆ ಬರ್ತೀನಿ ಅಂತ. ಸರಿ ಆಯಿತು ಬರಲಿ ಅವರು. ನಾವು ಅಷ್ಟೊತ್ತಿಗೆ ಹೋಗಿ ಪೂಜೆ ಮಾಡ್ತಿರೋಣ, ಎಲ್ಲ ರೆಡಿ ಮಾಡೋಣ ಅಂತ. ಇವತ್ತೆಲ್ಲ ಕೆತ್ತಿ ಮಾಡಿದ್ರು. ನಾವು ಹೋಗ್ಬಿಟ್ಟು ಪೂಜೆ ಮಾಡೋಣ ಅಂತ ನೋಡಿ, ಅದು ಪಿಂಟು ನಾಯಿ ನಮ್ಮ ಹಿಂದಿಂದನೇ ಬರ್ತಾ ಇದೆ. ಎಷ್ಟು ಹೊಡ್ಸಿದ್ರು ಕೇಳ್ತಾ ಇಲ್ಲ. ಅಲ್ಲಿಗೆ ಹೋಗಿ ನೀರು ಇಡ್ತಿದ್ದೀನಿ, ನೀರನ್ನೇ ಬಂದು ಕುಡಿತೈತೆ. ಮತ್ತೆ ಹೋಗಿ ನಮ್ಮ ಚಿಕ್ಕತ್ತೆ ತಗೊಬಂದ್ರು. ನಾನು ಸುಮ್ಮನೆ ನಿಂತಿದ್ದೆ. ಅವಳು ಜಾನು ಕೈಲಿ ಕೊಟ್ಟಿದ್ದೆ ವೀಡಿಯೋ ಮಾಡೋದು ಅಂತ. ಅವಳನ್ನಂತೂ ನೀಟಾಗಿ ಮಾಡ್ತಾನೆ ಇಲ್ಲ, ಏನೋ ಶೇಕ್ ಎಲ್ಲ ಮಾಡ್ಬಿಟ್ಟು ಮಾಡ್ತಾಯಿದ್ಲು. ಸರಿ ಆಯಿತು ಅಂತ ಹೇಳಿ ನಾನು ಎಲ್ಲ ತಗೊಬಂದಿದ್ದೀವಿ. ಇವಾಗ ತಗೊಬಂದವ್ರು ಮತ್ತೆ ಪೂಜೆಗೆಲ್ಲ ನಾವು ಅಷ್ಟೊತ್ತಿಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ಅವರಷ್ಟೊತ್ತಿಗೆ ಬರ್ತಾರೆ ಅಂತ. ಆ ಕುಂಕುಮ ಎಲ್ಲ ಆ ಥರ ಉದುರಿಸ್ಬೇಕು. ಅದಕ್ಕೆಲ್ಲ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಆ ಥರ ಎಲ್ಲವ. ಮನೆಯವ್ರು ಇನ್ನೂ ಬಂದಿರಲಿಲ್ಲ. ಅವ್ರಿಗೆ ಫೋನ್ ಮಾಡಿಬಿಟ್ಟು ಬಂದೆ, ಪೂಜೆಗೆ ಹೋಗ್ತಾಯಿದ್ದೀನಿ ಬನ್ನಿ ಅಂತವ. ನಾನು ರೆಡಿ ಮಾಡ್ತಾಯಿರ್ತೀನಿ, ಅಷ್ಟೊತ್ತಿಗೆ ಬರ್ತೀನಿ ಹೋಗು ರೆಡಿ ಮಾಡು ಅಂತ ಹೇಳಿದರು. ಅಷ್ಟರೊಳಗೆ ಯೋಗ ಮಾಡ್ತಿದ್ವಿ. ಅಷ್ಟೊತ್ತಿಗೆ ಯೋಗನೂ ಮತ್ತು ರಂಜುನೂ ಬಂದರು. ನಮ್ಮ ಚಿಕ್ಕತ್ತೆ ಮಗ ಮತ್ತು ಸೊಸೆ ಅವರು ಬಂದರು. ಬೇಗ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಪೌಡ್ರ್ ಹಾಕ್ಯಂಡು ಮೆತ್ಕೊಂಡು ಕಾಯಿ ಹೊಡಿಲ್ಲ ಬೆಂಕಿ ಹಚ್ಚಿದ್ರಲ್ಲ ಫ್ರಿಡ್ಜಲ್ಲಿ ಇಡ್ಬೇಕಾಯ್ತು ನಕ್ಕ ಗಟ್ಟಿಯಾಗವು ಆಯ್ತಾ ಟೊಮಟೊ ಅಲ್ಲ ಫ್ರಿಡ್ಜಿಗೆ ಇಟ್ಬಿಟ್ರೆ ಅವಳೆ ಚೆನ್ನಾಗಿರೋದು. ಇನ್ನು ಯಾರು ಒಂದೇ ಸಾಕ ಹಾಕು, ಇನ್ನೊಂದ ಇಲ್ವಾ? ಒಂದೇ ಬೇಡ ಅಂತ ಕಣವರು ಯಾರ ಬಂದು ಕಣ. ನಾನು ಇವತ್ತೇ ಅನ್ಸುತ್ತೆ ಬಂದಿರೋದು. ನೀವು ಮಾಡುವ ಇದು ಮಾಡುವಾಗ ನೀವು ಆ ಕಡೆಗೆ ಹೋಗಿದ್ರಿ, ಆ ಕಡೆಗೆ ಹೋಗಿರಲ್ಲ. ನೀವು ಪೂಜೆ ಮಾಡೋಕೆ ಬಂದೇ ಇಲ್ಲ ನಾನು. ಅಯ್ಯೋ ಬರ್ಲಿಲ್ಲ ಕಣಕ್ಕ, ನೈಟ್ ಟೈಮ್ ಊಟಕ್ಕೆ ಬರೀ ಅಷ್ಟೇ. 2 ವರ್ಷ ಅಲ್ಲಿ ಮಾಡಿದ್ದು ಬಂದಾಗ ಸುಮ್ಮನೆ ನಿಂತ್ಕೋ. ಅಲ್ಲಿ ಅಜ್ಜಿ ಬತ್ತಾಯ್ತು ನೋಡಿ ಮುಂದೆ. ಅಜ್ಜಿ ಸುಮ್ಮನಿರಮ್ಮ. ಚಾಲೆ ಇವ್ರ ಮನೆದು. ಯಾರ ಮನೆದು? ಉಮೇಶ್ ಅವರು. ಇಲ್ಲಿಗೆ ಕೊಟ್ಟಿದ್ರಾ? ಅಲ್ಲಂತ ಐತೆ ನೋಡಿ ಗೂಡು. ಎಲ್ಲ ಇರ್ಲಿ ಬಿಡು, ಅಲ್ಲೇ ಕೊಡುವಂತ ಮುನಿ ಹಾಕ. ಇದನ್ನ ದೊಡ್ಡದೈತಿ ಇಡು ಎಲೆ. ಬೆಂಕಿ ಪಟ್ನ ಎಲ್ಲ
ಎಲ್ಲಿ ಇಂತವ ಯೋಚನೆ ಮಾಡ್ಬೋದ ಏನಪ್ಪ ಏನ ಏನ ಹಿಂದಕ್ಕೆ ತಿನ್ಕೋ ಜನ ಅಲ್ಲಿ ಇದು ಮಾಡ್ತಾರೆ ಪೂಜೆ ಈ ಕಡೆ ಅಪ್ಪ ಚಂದಿರ ಬಂದಿಲ್ಲ ನೀವು. ಕ್ಯಾರಿ ಬೇಡ ಬಾ ಇಲ್ಲ ನಾಯಿದೊಂದು ಐತೆ ಕಡ್ದವ ಅಲ್ಲಿ ಐತಲ್ ಕೆಂಡ ಹುತ್ತದ ಮ್ಯಾಕೆ ಇಟ್ಬಿಡಿ ಹೂವು ಎಳ್ದಾಡುವಾಗ ಮ್ಯಾಮ್ ಇದಾದತ್ತು ತಾಲಿಯ ಅವ್ರನ್ನ ಕಡೆ ಸೈಡ್ ಮೇಕೆ ಈಗ ಅಯ್ಯ ಅಯ್ಯ ಇವನ ಅದು ಕರ್ಕ ಬಂದಾರ ಸರಿ ಆಯ್ತು ಆಯ್ತು ನಾಯಿ ಒಳಗೆ ಇದು ಉಣ್ಸಕ್ ಹೋಗಿದ್ದೆ ತಿನ್ನಕ್ಕೆ ಅವ್ರು ಯಾರ್ದಪ್ಪ ಬಂದು ಹುಡುಗ ಬಂದ್ರ ಈಗ ಹೋಗೋಕೆ ಕೊಡುತ್ತೆ. ಕಾಯಿ ಮಟ್ಟಿಗೆ ಹಾಕಿರ ಕಾಯಿ ಬಿಟ್ಟು ಕೆಂಡ ಹಾಕಿರೋದು ಬಿಡಿ ಬೆಳಗುತ್ತೆ ಅಲ್ಲ ಕೊಡು ಇಲ್ಲ ಐತಲ್ಲ ಅಲ್ಲಿ ಆಯ್ತಾಳೆ ಅಲ್ಲಿ ಇಲ್ಲಿ ಸ್ವಲ್ಪ ಇಲ್ಲಿ ಅಲ್ಲೇ ಕಚ್ಚ ಕೆಂಡ ಹಂಗ ಹಾಕಿರೋದ ನೀವು ಕಾಯಿ ಮೆಟ್ಟಿಗೆ ಕೆಂಡ ಬೇಕಣ ಇಲ್ಲ ಐತ್ ಬಾರ ಇಲ್ಲ ಇದು ಹೆಂಗ್ ಬಂದಿತ್ತು ಓಡಿ ಕೆಟ್ಟ ನೀರು ತರ ಮಾಡ್ತು ಇದು ಇಟ್ಬಿಟ್ಟು ಹೋಗಿದ್ದೀವಿ ಬಂದು ಬೈನೇ ಹಾಕದ ನೀರಿಗೆ ನಾಯಿ ಮರಿ ಬಾಯಾರಿಕೆ ಆಯ್ತೇನೋ ಮತ್ತೋಗಿ ತಗೊಬಂದ್ವಿ ನೀರಕೋಲೆ ಅಜ್ಜ ಹಾಕ್ಲಿ ತಡೆಕ ನೀಟಾಗಿ ಬಗ್ಗು ಜನ ಬಗ್ಗು ಹೇಳ್ತೀನಿ ಇನ್ನು ಬಗ್ಗು ಬಗ್ಗವ ನೀ ಬಗ್ಗ ಸೊಂಟ ಬಗ್ಸು ಅಯ್ಯ ಎಲ್ಲಿಗೆ ಎಲ್ಲಿಗೋಯ್ತು ಅದು ನನ್ನ ಕಟಿಂಗ್ ಕೊಡ್ತಾತನ್ ಕೊಡು ಅಜ್ಜಿ ಕೊಡು ಹಂಗೆ ಹೋದ್ರೆ ಮನೆಗೆ ಹೋಗ್ಬಿಡ್ತಾನೆ ಅಲ್ಲಾಶಿ ನೋಡಿ ಹಂಗೆ ಬಂದಲ್ವಾ ಇಡ್ತಾನೆ ಏನು ಹೋಗಲ್ಲ ಅವನು ಏಯ್ ಬಾ 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 ಅದು ಬರಕಲ್ಲ ಅದು ಓಡ್ತಾನೆ ಇಲ್ಲ ಐತೆ ಕರ್ಕೊರಲ್ಲ ದೇವ್ರು ಮಾಡೋದು ಅಲ್ಲಿ ಕೂತ್ಬಿಟ್ಟಿತ್ತು ಹೋಗಿ ನಿಮ್ಮ ಮನೆಗೆ ಏನ ನಮ್ಮನದೇ ಅಂತ
ನಿಮ್ಮನೆ ನಾಯಿ ಅಂತ ನಿನ್ನ ಜೊತೆಗೆ ಹಾಕಬೇಕು ಬಿಡಪ್ಪ. ದುಪ್ಪಾಕಿನ ದುಪ್ಪಾಕಿಲ್ಲ ಹಾಕಿಲ್ಲ ತಗೊಂಡ್ಬೇಡ ಇಲ್ಲಿಂದ ತಾಳಿ. ಅಮ್ಮದು ಕೂಡ ನನಗೆ ನಿಂದ ಅಲ್ಲಿ ಕರ್ಪೂರ ಹಾಕಿ ಮುಂದೆ ಅಲ್ಲಿ ಹಾಕ್ಯೋ. ಅಲ್ಲಿ ಆಯ್ತಾ ಹಾಕ್ಯಾಳು ಮಿಸ್ಸು ಒಬ್ಬ ಮಿಸ್ಸು. ನೀವು ಫಂಕ್ಷನ್ ಇಲ್ಲ ಹೋಯ್ರೆ ಇರೋನು ವಾ ಕಚ್ಚು ಇವ್ ತಂದ್ರಲ್ವಾ ಫಂಕ್ಷನ್ ಇಲ್ಲ ಸಾಂಬ್ರಾಣಿ ಇವನು ಎಂಡೆ ಇವತ್ತು ಅಲ್ಲಿ ಅವನು ತಂದ್ರಲ್ವಾ ಅಲ್ಲೇ ಐತೆ ಕೊಡೋದು ಹಾಕ್ಲಿ. ಏ ಸಾಂಬ್ರಾಣಿ ಐತವ ಹ್ಞೂ ಅಲ್ಲಿ ಒಂದು ಪ್ಯಾಕ್ ತಂದಿತ್ತು ಐತೆ ಯಾಕೆ ಇದಾವ ಲೂಸ್ ಆಗಿದಾವ ಅಲ್ಲಿ ಐತೆ ಹಾಕು ಸುರಿ ಏ ವಿಶೇಷ ಹಾಕು ಇದಕ್ಕೂ ಹಾಕು ಎಲ್ಲಕ್ಕೂ ಹಾಕು ಅಲ್ಲ ಇದಕ್ಕೆ ಕೆಂಡಕ್ಕೂ ಎರಡ್ಕೂ ಹಾಕು ಸರ್ ಆ ಕಾಯಿ ಮೆಟ್ಟು ಹಾಕ್ಲೇಬೇಕೇನು ವಶಿಷಿ ಹೌದಾ ಎಲ್ಲ ಬಿಡೋದೆ ನಾನು ದಾಂಡಿಲ್ಲ ಬಿಡು ತಲಕೊಂಡು ಬಿಡು ತಲಕೊಂಡು ಬಾಕ ನೀ ತುಪ್ಪ ಹಾಕಲ್ವಾ ಹಾಕಾಯ್ತು. ಹಾಕ್ತಾ ರೂಪ ಹಾಕಿ ಆಯ್ತಾ ತಡಿ ಮಮ್ಮಿ ಬಿಡ್ಲಿ. ಬಿಡು ಎಲ್ಲ ಬಿಡಿ ಬಿಟ್ಟಾದ್ಮೇಲೆ ಕೊನೆಗೆ ಅಯ್ಯೋ ಪನಿ ಬಿಟ್ಟಾಳೆ ಬಿಡು ಕೊನೆ ಬಿಡಿ ಅಂತ ತಡಿ ಉಳ್ಕೊಳ್ಳೋದು ಬಿಡಿವಂತೆ ಕೊಡ್ಬೇಕು ಅವಳಿಗೆ. ಅಲ್ಲಿ ಕೊಡಪ್ಪ ಅಲ್ಲಿ ಜಾಗ ಕೊಡು, ಕೊಡು, ಬಿಟ್ಟಾಳೆ ಅಂತ ನಿಮ್ಗೆ ಜಾಸ್ತಿ ಬಿಡ್ಲ. ನಿಧಾನ ಎಲ್ಲಕ್ಕೂ ಎಲ್ಲಕ್ಕೂ ಬಿಡು ಆ ಕಡೆ ಬಿಡು ಎಲ್ಲ ಕೊಯ್ಗು ಬಿಡು ಹಂಗೆ. ಹಂಗ ಬಿಡು ಎಲ್ಲ ಕೊಯ್ ಬಿಡು ಬಿಡು ಎಲ್ಲ ಕೊನಿಸ್ತಿರು ಬಿಡಾತೈತಿ ಇನ್ನೇನು ಆಯ್ತು ಎಲ್ಲರೂ ಎಲ್ಲಿ ಆ ಕಡೆ? ಬಿಡ್ದು ಹೋ, ಆ ಕಡೆ ಕಾಕು. ನೀ ಬಿಟ್ರಾ ಒಟ್ಟಿ ಬೆರೆಸ್ಬಿಡು ಎಲ್ಲರೂ ಕೊಡಿ ಎಲ್ಲರಿಗೂ ಬೆರೆಸಿ ಎಲ್ಲ ತಂದ್ರೆ ಒಂದೊಂದು ಕೊಡು ಎಲೆ ಅವ ಕೊಡು ಎಲ್ಲರಿಗೂ ತಡಿ ಅವ್ರ್ಕಲ್ಲ. ಅದೇ ಎರಡು ಭಾಗ ಮಾಡ್ಕೊ ಎರಡು ಮಾಡ್ಕೊಳ್ಳ ನೀನು ಬಿಡು ಅವ್ರ್ಕೊ ಮಗ ಸಾಕು ಆಯ್ತವ ಎಲ್ಲರಿಗೂ ಬೇಕಂತ ನೀರು ಬರ್ತಾವ ಹಾಕ್ತೀನಿ ತಡ್ರಿ ಕೊಳ್ಳಿ. ಪೂರ್ಣ ಮಿಕ್ಸ್ ಹೊಡ್ಕೊಳಕ್ಕ ಅಲ್ಲಿ ಮಲ್ಲೆ ಊಟ ಮಾಡಿ ಅಂತ ಅಲ್ಲಿ ಏನ್ ಬೇಕು ಆ ತಳವ ಬಟ್ಲು ತಳವ ಅಲ್ಲೇ ಅಂತದು ತಿಂದು ಸ್ವಲ್ಪ ಹಾಕು ಸ್ವಲ್ಪ ಹಾಕು ಸಾಕು ಸಾಕು ನಮ್ ಅವಳಿ ಕೊಡಿ ಜಾನಿಗೆ ಕೊಡು ಅವಳಾರು ತಿಂತಾಳೆ ಚಲ್ಲಾಡ್ದಂಗೆ ಇದ್ದು ಅಲ್ಲೇ ಇಲ್ಲೇ ತಗೊಳ್ಳಿ ಅಲ್ಲ ಎಲ್ಲಿ ಇದ್ದು ಇನ್ನೂ ಏಯ್ ಕುತ್ಕೊಂಡ ಜಾನಿ ಇಲ್ಲಿ ಸೈಡಾಗ ಕುತ್ಕೊ ಬೈನ ಅಲ್ಲಿ ಕೊಡ್ತೀರ ಬನ್ನಿ ಬೈಲ್ ಕುತ್ಕೊ ತಗೊಂಡ್ರ ಅದು ಒಂತ ಕುತ್ಕೊಳ್ಳಿ ಎಲ್ರು ಹೊತ್ತಿಗೆ ಪೂಜೆ ಎಲ್ಲ ಮುಗೀತು. ಅಲ್ಲೇ ತಗೋಗಿದ್ವಲ್ಲ ಪ್ರಸಾದನ ಇಲ್ಲಿ ಉಪವಾಸ ಇರ್ತೀವಿ ಪೂಜೆ ಮಾಡೋರು. ನಾನು ಉಪವಾಸ ಇದ್ದೆ, ಅವತ್ತು ಆಂಟಿನೂ ಉಪವಾಸ ಇದ್ದರು. ಅದಕ್ಕೆ ಇಲ್ಲೇ ಪ್ರಸಾದ ಎಲ್ಲರಿಗೂ ಕೊಟ್ಬಿಟ್ಟು ಇಲ್ಲೇ ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಂತವ ಎಲ್ಲರಿಗೂ ಪ್ರಸಾದ ಕೊಡ್ತಾಯಿದ್ದೀವಿ.
ಇಲ್ಲಿ ಜಾಸ್ತಿ ಏನು ತಿನ್ನಲ್ಲ, ಸ್ವಲ್ಪ ಲೈಟಾಗಿ ತಗೊಳ್ಳೋದು. ಆಮೇಲೆ ಮನೆಗೆ ಹೋಗಿ ತೊಗೊಂಡ್ರಾಗುತ್ತೆ ಸ್ವಲ್ಪ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೊಡ್ತಾಯಿದ್ದೀವಿ. ಮನೆಗೆ ಬಂದ್ವಿ, ಇನ್ನು ಟೈಮ್ ಆಗುತ್ತೆ ಹೋಗೋಷ್ಟರೊಳಗೆ ಅಂತ ಹೇಳಿಬಿಟ್ಟು ಇವಾಗ ಲೇಟೇ ಆಯಿತು. ಅಲ್ಲಿಂದ ಬಂದ ತಕ್ಷಣ ಏನು ಊಟ ಮಾಡೋಕ್ಕೆ ಹೋಗಲಿಲ್ಲ. ಒಂದು ಸ್ವಲ್ಪ ಅದನ್ನೆಲ್ಲ ಪೂಜೆದು ಎತ್ತಿಡಬೇಕಾಯ್ತು. ಆ ತಾಳಿ ಕೆಳಗಡೆ ಎಲ್ಲ ಇಡೋಂಗಿಲ್ಲ, ತಂದ ತಕ್ಷಣ ಎತ್ತಿಟ್ಬಿಡ್ತೀನಿ. ಮಿಸ್ಸಾಗಿ ಯಾವಾರ ಮಕ್ಕಳು ಬೀಳ್ಸೋದು ಆ ಥರ ಏನಾರು ಮಾಡಿಬಿಡ್ತಾರೆ ಅಂತ ಸಪ್ರೇಟ್ ಅದನ್ನೆಲ್ಲ ಎತ್ತಿಡ್ತೀವಿ. ಮತ್ತೆ ಮುಂದಿನ ವರ್ಷಕ್ಕೆ ಮಾತ್ರ ಅದನ್ನು ಓಪನ್ ಮಾಡೋದು ತಾಳಿಯ, ಮತ್ತೆ ತೆಗಿಯೋದೇ ಇಲ್ಲ. ನಾನು ಅದನ್ನು ಮುಟ್ಟೋಕ್ಕೂ ಹೋಗಲ್ಲ. ಹಂಗಾಗಿ ಇವಾಗೆಲ್ಲ ಊಟ ಮಾಡ್ಕೊಂಡು ಹೊರಡೋಣ ಅಂತ ಹೊರಡ್ತಿದ್ವಿ. ಅಷ್ಟೊತ್ತಿಗೆ ಕರೆಂಟ್ ಹೋಯಿತು. ಮುಗಿಸಿ ಅದನ್ನೆಲ್ಲ ತೊಳೆದು ಇವಾಗ ಹೊರಡ್ತಾ ಇದ್ವಿ ಸ್ಕೂಲ್ ಹತ್ರವ.